ಪ್ರತಿ ವರ್ಷದಂತೆ ಹೊಸ ವರ್ಷ ಅಥವಾ ವರ್ಷ ತೊಡಕು ಅಂತಲೂ ಸಹಿತ ನಾವು ಕರಿತೀವಿ. ಯುಗಾದಿ ಹಬ್ಬ ಬರ್ತಾ ಇದೆ. ಹಿಂದೂಗಳಿಗೆ ಪವಿತ್ರವಾದಂಥ ಹಬ್ಬ. ಹಾಗೆ ಮುಸಲ್ಮಾನ ಬಾಂಧವರು ಸಹಿತ ರಂಜಾನ್ ಹಬ್ಬ ಬರ್ತಾ ಇದೆ. ಹಾಗಾಗಿ ಎಲ್ಲ ಮುಸಲ್ಮಾನ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯಗಳೊಂದಿಗೆ ನಮ್ಮ ಎಲ್ಲ ಹಿಂದೂ ಬಾಂಧವರಿಗೆ ಯುಗಾದಿಯ ಹಬ್ಬ ಅಥವಾ ವರ್ಷದ ಹೊಡಕು ಅಂತ ಕರಿತೀವಿ. ಅದು ನವನವೀನ ಹೊಸ ವರ್ಷ ಅಂತಲೂ ಸಹಿತ ನಾವು ಕರಿತೀವಿ. ಚೈತ್ರ ಮಾಸದ ಈಗ ಪ್ರಾರಂಭವಾಗುತ್ತೆ. ಎಲ್ಲರೂ ಸಹಿತ ಹಬ್ಬವನ್ನು ತುಂಬ ಚೆನ್ನಾಗಿ ಆಚರಿಸಿ ಅಂತ ಹೇಳ್ತಾ ಶುಭಾಶಯಗಳನ್ನು ಕೋರ್ತೀನಿ. ಜೊತೆಗೆ ನಮ್ಮ ನಗರಸಭಾ ವತಿಯಿಂದ, ಶಿರಾ ನಗರಸಭಾ ವತಿಯಿಂದ ಇನ್ನೊಂದು ವಿಶೇಷವಾಗಿ ನಾನು ಎಲ್ಲ ಶಿರಾ ನಗರದ ಜನತೆಗೆ ಒಂದು ಮನವಿ ಮಾಡಿಕೊಳ್ಳೋದೇನೆಂದರೆ, ಈ ಸರಿ ಹವಾಮಾನ ಇಲಾಖೆಯ ಪ್ರಕಾರ ಬಿಸಿಲು ಜಾಸ್ತಿ ಇರೋದರಿಂದ ಹಾಗಾಗಿ 42-43 ಡಿಗ್ರಿವರೆಗೂ ಸಹಿತ ಏಪ್ರಿಲ್ ಮೇ ತಿಂಗಳಲ್ಲಿ ಬಿಸಿಲು ಹೆಚ್ಚಾಗ್ತಾ ಇದೆ. ಹಾಗಾಗಿ ಕುಡಿಯೋ ನೀರನ್ನು ಈಗಾಗಲೇ ನಾವು ಎಲ್ಲ ಕ್ರಮ ತಗೊಂಡಿದ್ದೀವಿ. ಅದ್ರ ಜೊತೆಗೆ ಯಾರು ಸಹಿತ ಅಪವ್ಯಯ ಜಾಸ್ತಿ ಮಾಡಬಾರ್ದು, ವೇಸ್ಟ್ ಮಾಡಬಾರ್ದು. ನೀರನ್ನು ಮಿತವಾಗಿ ಬಳಸಬೇಕು. ಹನಿ ಗುಡಿದ್ರೆ ಹಳ್ಳ ಅಂತ ನಾವು ಕರಿತೀವಿ. ಬೇಸಿಗೆ ಈಗ ಮಾರ್ಚ್ ಆಗಿರ್ಬೋದು, ಏಪ್ರಿಲ್ ಆಗಿರ್ಬೋದು, ಮೇ ಮತ್ತು ಮುಂಬರುವ ಜೂನ್ ತಿಂಗಳಲ್ಲಿ ನಾವು ನೀರನ್ನು ನಾವು ಅಲ್ಲಿವರೆಗೂ ಸಹಿತ ಹುಷಾರಾಗಿ ಮಿತವಾಗಿ ನಾವು ನೀರನ್ನು ಬಳಸಬೇಕು ಅಂತ ಎಲ್ಲರಿಗೂ ಹೇಳ್ತಾ, ಜೊತೆಗೆ ನಮಗೆ ಪ್ರತಿದಿನ ಸಹಿತ ಈ ಹಬ್ಬದ ಸೀಸನ್ನಲ್ಲಿ ಕಸ ಜಾಸ್ತಿ ಬರ್ತಾ ಇದೆ. ಹಸಿ ಕಸ ಮತ್ತು ಒಣ ಕಸವನ್ನು ದಯಮಾಡಿ ಎಲ್ಲರೂ ಸೆಗ್ರಿಗೇಷನ್ ಮಾಡಿಕೊಡ್ಬೇಕು. ಪ್ರತ್ಯೇಕವಾಗಿ ಸೆಗ್ರಿಗೇಷನ್ ಮಾಡಿಕೊಟ್ರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಕಸ ಮಿಕ್ಸ್ ಆಗೋದ್ರಿಂದ ನಮಗೆ ಅಲ್ಲೇ ಸೆಗ್ರಿಗೇಷನ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ನಾನು ಎಲ್ಲ ನಾಗರಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಕುಡಿಯುವ ನೀರನ್ನು ಮಿತವಾಗಿ ಬಳಸಿ, ಜೊತೆಗೆ ಕಸವನ್ನು ಸಹಿತ ನಿಗದಿತವಾಗಿ ನಮ್ಮ ಆಟೋಗಳಲ್ಲಿ ಕೊಡಬೇಕು ಅಂತ ಹೇಳ್ತಾ, ಹಸಿ ಕಸ ಮತ್ತು ಒಣ ಕಸವನ್ನಾಗಿ ವಿಂಗಡಿಸಿ ಕೊಡಲಿ ಅಂತ ಹೇಳ್ಬಿಟ್ಟು ಈ ಮೂಲಕ ಎಲ್ಲ ಸಮಸ್ತ ಜನರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಜೊತೆಗೆ ಹೊಸ ವರ್ಷ, ಹೊಸ ಋತು ಬರ್ತಾ ಇದೆ. ತಮ್ಮೆಲ್ಲರ ಜೀವನದಲ್ಲಿ ಹೊಸ ಬೆಳಕು ಮೂಡಲಿ ಅಂತ ಹೇಳ್ತಾ, ತಮ್ಮ ಎಲ್ಲ ಕುಟುಂಬ ವರ್ಗದವ್ರಿಗೂ ಪ್ರತಿಯೊಬ್ಬರಿಗೂ ಸಹಿತ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಶುಭಾಶಯ.